ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡುವ ವಕ್ಫ್ ಬೋರ್ಡು ಇವತ್ತು ರೈತರನ್ನ ಭಾಳ ಆತಂಕಕ್ಕೆ ಮುಡ್ಸೈತಿ. ಇವತ್ತು ಸರ್ಕಾರ ಏನಾಗುತ್ತಂದ್ರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲ ಅಂತ ಮಾಡಿದ್ವಿ. ಕೊಪ್ಪಳ ಜಿಲ್ಲೆಯಲ್ಲಿ ನಡೆದೈತಿ, ಬೇರೆ ಬೇರೆ ಜಿಲ್ಲಾ ಕಡೆ ನಡೆದೈತಿ. ದೇಶಾದ್ಯಂತ ನಾವು ಟಿ ವಿ ಮಾಧ್ಯಮಕ್ಕೆ ನೋಡೋಕ್ಕಾಗಲಿ ಅಂದ್ರೆ ಎಲ್ಲ ಕಡೆ ಇದೊಂದು ವಕ್ಫ್ ಬೋರ್ಡಿಂದು ಭಾಳ ರೈತರು ಕೆಲವೊಬ್ಬರು ವಕ್ಫ್ ಬೋರ್ಡ್ ಹೆಸರು ಪಾಣೆ ಬಂದಿದ್ದರಿಂದ ಆ ಪಾಣೆಗೆ ಈ ರೀತಿ ಬಂದೈತೆ ಅಂತ ಕೆಲವೊಬ್ರು ಆತ್ಮಹತ್ಯೆನೂ ಮಾಡ್ಕೊಂಡಾರ. ಈಗ ಶೀಘ್ರದಲ್ಲಿ ಸರ್ಕಾರ ಒಂದು ತಿಂಗಳದ ಒಳಗಡೆ ರೈತರ ಹೆಸರು ಹಿಂದೆ ಯಾರ ಹೆಸರು ಮೇಲೆ ಇವತ್ತು ಪಾಣಿ ಇದು ಆ ಪಾಣಿ ಅದೇ ಹೆಸರಿನ ರೈತರನ್ನ ಹೆಸರಲ್ಲೇ ಪಾಣಿನ ಪ್ರಿಂಟ್ ರೆಡಿ ಅವ್ರ ಹೆಸರು ಬರೋಂತಾಗ ಮಾಡಿ ಅವ್ರ ರೈತರಿಗೆ ಅನುಕೂಲ ಮಾಡಬೇಕು. ಅನುಕೂಲ ಮಾಡಲಿಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆಗೋದಿಲ್ಲ. ಇವತ್ತು ನಾವು ಏನು ರೈತರು ಏನಾರು ಒಂದು ಇಂಥ ಸಮಸ್ಯೆ ಬಂದ್ರೆ ಒಂದು ಹೈಕೋರ್ಟ್ಗೆ ಹೋಗಿದ್ವಿ, ಸುಪ್ರೀಂ ಕೋರ್ಟ್, ಸಿವಿಲ್ ಕೋರ್ಟ್ಗೆ ಹೋಗಿದ್ವಿ. ಈಗ ಇದು ವಕ್ಫ್ ಬೋರ್ಡ್ ಬರೋದ್ರಿಂದ ಇವತ್ತು ಎಲ್ಲ ಅಧಿಕಾರಿಗಳು ಇಲ್ಲ ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಟ್ರಿಬ್ಯುನಲ್ ಕೋರ್ಟ್ ಅವ್ರದ್ದು ಅಲ್ಲಿ ಒಂದು ಮುಸ್ಲಿಮ್ಸ್ದ ಒಂದು ಟ್ರಿಬ್ಯುನಲ್ ಕೋರ್ಟ್ ಅಂತ ಮಾಡ್ಕೊಂಡಾರ. ಇವತ್ತು ಜಾತಿ ಅದಾವ, ಅಂತರ್ ಜಾತಿ ಎಲ್ಲ ಜಾತಿಯವರು ಅದಾರೆ. ಎಲ್ಲರೂ ಜಾತಿಯವರು ಒಂದೊಂದು ಕೋರ್ಟ್ ಮಾಡಿಕೊಡ್ರಲ್ಲ ರಾಜ್ಯ ಸರ್ಕಾರ. ಎಲ್ಲರಿಗೂ ಅವ್ರವ್ರ ಹೆಸರಲ್ಲೇ ಒಂದೊಂದಿಷ್ಟು ಅವ್ರದ್ದಿಷ್ಟು ಇವ್ರಿಷ್ಟು ಮಾಡಿಕೊಡ್ರಿ. ಅವ್ರಂತಾರ ದಾನವಾಗಿ ಕೊಟ್ಟಾರಂತಾರ. ದಾನವಾಗಿ ಪತ್ರ ಇವತ್ತು ಒಂದು ರೈತರ ಕಡೆಗೆ ದಾನವಾಗಿ ಪತ್ರ ತಮ್ಮ ಕಡೆನಿಲ್ಲ, ರೈತರ ಕಡೆಗಿಲ್ಲ. ಇವತ್ತು ದಾಖಲೆ ಕೊಡ್ರಿ ಅಂತಾರ. ದಾಖಲೆ ನೀವು ಕೊಡ್ರಿ, ದಾಖಲೆ ರೈತರು ಯಾಕೆ ಕೊಡ್ಬೇಕು? ಮಾಡಿದ ಮೋಸ ನೀವು, ಅವ್ರು ರೈತರಲ್ಲ. ರೈತರ ಹಿಂದಲೂ ಹಳೆ ಪಾಣಿ ಎಲ್ಲ ಅದಾವು. ಅವ್ರ ಹೆಸರಲ್ಲಿ ಅವ್ರ ಅಜ್ಜ ತಮ್ಮ ಮುತ್ತಾಜ್ಜ ಅವ್ರ ಅಪ್ಪರ ಹೆಸರಲ್ಲಿ ಅದಾವು. ಇವತ್ತು ಮಕ್ಕಳು ಅವರು ಬಾಳೆ ಮಾಡ್ಕೋಬೇಕು, ತಿನ್ಬೇಕಾದ್ರೆ ಭಾಳ ಕಷ್ಟ ಆಗೈತಿ. ಶೀಘ್ರದಲ್ಲಿ ಒಂದು ವಾರದ 15 ದಿನದಾಗ ರೈತರ ಹೆಸರಲ್ಲಿ ಒಂದು ಪಾಣಿ ಬರ್ಬೇಕಂದು ನಮ್ಮ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿವಿ. ಈಗ ಶೀಘ್ರದಲ್ಲಿ ಒಂದು ತಿಂಗಳದೊಳಗೆ ನೋಂದಣಿ ಮಾಡಿಕೊಡ್ಬೇಕೆಂದು ರೈತ ರಕ್ತ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರು ನಾವು ಮಾಧ್ಯಮಿಕ ಮನವಿ.